ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಮ್ಮನೆ ಸ್ಟೈಲಲ್ಲಿ ಬೇಳೆ ಮತ್ತು ನವಿಲುಕೋಸು ಹಾಕಿ ಸಾಂಬಾರು ಮಾಡೋದನ್ನು ಹೇಳ್ತೀನಿ. ನೋಡಿ, ನಾನಿಲ್ಲಿ ಈರುಳ್ಳಿ, ಟೊಮೆಟೊ ಹಾಗೆ ಹಸಿಮೆಣಸನ್ನು ತಗೊಂಡಿದ್ದೀನಿ ಸಾಂಬಾರಿಗೆ. ಹಾಗೆ ಇಲ್ಲಿ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ. ನವಿಲುಕೋಸನ್ನು ಹೆಚ್ಚಿ ತೊಳೆದು ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಒಂದು 100 ಗ್ರಾಮ್ ಅಷ್ಟು ನಾನು ಬೇಳೆ ತಗೊಂಡಿದ್ದೀನಿ. ಇದಕ್ಕೆ ನಾನು 2 ಲೋಟದಷ್ಟು ನೀರು ಹಾಕ್ತೀನಿ. ಅಂದರೆ ತೊಳೆದು ಇಟ್ಟಿರೋದಿದು. ನಾನು ಅನ್ನದ ಮೇಲ್ಗಡೆ ಇಟ್ಟಿದ್ದೀನಿ ಒಟ್ಟಿಗೆ ಮಾಡೋಣ ಅಂತ. ಈಗ ನೋಡಿ, ಆ ತರಕಾರಿಗಳನ್ನು ಹಾಕ್ತೀನಿ. ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪಿದೆ ಅಲ್ವಾ, ಅದನ್ನು ಹಾಕ್ತೀನಿ. ಹಾಗೆ ಅದ್ರ ಜೊತೆಗೇ ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಎಲ್ಲ ಇದೆ ಅಲ್ವಾ, ಅವುಗಳನ್ನು ಇದಕ್ಕೆ ಹಾಕ್ಕೊಳ್ಳಿ. ಹಾಗೆಯೇ ನಾನು ಈಗ ಬೆಳ್ಳುಳ್ಳಿ ಹಾಕಿದ ಮೇಲೇ ನಾವು ಹೆಚ್ಚಿ ಇಟ್ಟಿದ್ದೀವಲ್ವ, ಅಲ್ಲಿ ಆಲ್ರೆಡಿ ಈರುಳ್ಳಿ, ಟೊಮೆಟೊ ಮತ್ತು ಹಸಿಮೆಣಸು ಇದೆ ಅಲ್ವಾ, ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ತೀನಿ ಅಷ್ಟನ್ನು ಕೂಡ. ಇಲ್ಲಿ ಟೊಮೆಟೊ 3 ತಗೊಂಡಿದ್ದೀನಿ, ಈರುಳ್ಳಿ 1, ಹಸಿಮೆಣಸು ಒಂದು 5-6 ತಗೊಂಡಿದ್ದೀನಿ. ಖಾರ ನೋಡಿ ತಗೊಳ್ಳಿ ನೀವು. ನಾನು ಇದಕ್ಕೆ ಬೇರೆ ಏನು ಖಾರ ಆ್ಯಡ್ ಮಾಡಲ್ಲ, ಅದಕ್ಕೆ 6 ತಗೊಂಡಿದ್ದೀನಿ. ಸ್ವಲ್ಪ ಅಡುಗೆ ಅರಿಶಿನ ಹಾಕ್ಕೊಂಡಿದ್ದೀನಿ. ಹಾಗೆ ಈಗ ನೋಡಿ, ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಸಾಲ್ಟ್ ಹಾಕ್ಕೋಬೇಕೀಗ. 1 ಸ್ಪೂನಷ್ಟು ಸಾಲ್ಟ್ ಹಾಕ್ಕೊತೀನಿ ನಾನು. ಈಗ ನೋಡಿ, ಇದನ್ನು ನಾವು ಒಂದು ಸ್ಪೂನ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಅದು ಅಂದರೆ ಬೇಳೆ ಎಲ್ಲ ಅಡಿಗಡೆ ಮತ್ತು ತರಕಾರಿ ಎಲ್ಲ ಮೇಲಿದೆ ಅಲ್ವಾ, ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾನು ಸ್ವಲ್ಪ ಜೀರಿಗೆ ಹಾಕ್ತೀನಿ ಮೇಲ್ಗಡೆಗೆ. ಈಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸರಿ. ನಾನು ಇದನ್ನು ಒಟ್ಟು 3 ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ನಾನು ಇದಕ್ಕೆ 3 ವಿಸಲ್ ಬರೋ ಥರ ಬೇಯಿಸ್ಕೊತೀನಿ. ಯಾಕಂದರೆ ತೊಗರಿ ಬೇಳೆ ಹಾಕಿರೋದಲ್ವ, ಅದಕ್ಕೋಸ್ಕರ. ಇದನ್ನು ಹೆಸರು ಬೇಳೆ ಆದರೆ ಬೇಗ ಬೇಯ್ತದೆ, ತೊಗರಿಬೇಳೆ ಸ್ವಲ್ಪ ಟೈಮ್ ತೊಗೊಳ್ತೇನೆ. ನೋಡಿ, ಈಗ ನಾನು ಆಲ್ರೆಡಿ ಬೇಯಿಸಿ ಇಟ್ಟಿದ್ದೀನಿ ಇದನ್ನು ಈಗ ಬೇಯಿಸಿ ಇದನ್ನೊಂದು ಸೈಡಿಗೆ ಇಟ್ಕೊಳ್ಳೋಣ ಮೊದಲಿಗೆ. ಈಗ ಒಂದು ಪಾತ್ರೆಯನ್ನು ಇಟ್ಕೊತೀನಿ. ಇದನ್ನು ಈ ಸೈಡಿಗೆ ಇಟ್ಕೊಂಡಿದ್ದೀವಲ್ವ, ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿ ಇಟ್ಕೊಳ್ಳಿ. ಅಂದರೆ ತರಕಾರಿ ಹೋಳೆಲ್ಲ ಇದಾಗಬಾರ್ದು, ಬರೀ ಬೇಳೆ ಮಾತ್ರ, ಟೊಮೆಟೊ ಬೇಳೆ ಸ್ಮ್ಯಾಶ್ ಆಗೋ ಥರ ಮಾಡಿ ಇಟ್ಕೊಳ್ಳಿ, ಮಿಕ್ಸ್ ಮಾಡಿ. ಈಗ ನೋಡಿ, ನಾನು ಇಲ್ಲಿ ಒಂದು ಪಾತ್ರೆಗೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀನಿ. ಇದು ಕೊಬ್ಬರಿ ಎಣ್ಣೆ ಚಳಿ ಇರೋದ್ರಿಂದ ತುಂಬ ಗಟ್ಟಿಯಾಗಿದೆ. ಇಲ್ಲಿ ಒಂದು 5-6 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊತೀನಿ ಒಗ್ಗರಣೆಗೆ ನಾನು. ಯಾಕಂದರೆ ಅದೆಲ್ಲ ಆಲ್ರೆಡಿ ಬೆಂದಿದೆ ಅಲ್ವಾ, ಆಲ್ರೆಡಿ ಕುಕ್ಕರಲ್ಲಿ, ಅದಕ್ಕೆ ಸ್ವಲ್ಪ ಸಾಸಿವೆ, ಹಾಗೆ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ಒಂದು ಸ್ಪೂನಷ್ಟು ಹಾಕ್ಕೊಳ್ಳಿ ಸಾಕು ಜೀರಿಗೆ. ಹಾಗೆ ಒಂದು 4 ಒಣಮೆಣಸನ್ನು ಪೀಸ್ ಮಾಡಿ ಇಟ್ಕೊಂಡಿನಿ, ಅದನ್ನು ಹಾಕ್ತೀನಿ. ಸ್ವಲ್ಪ ಇದಕ್ಕೇ ಕರಿಬೇವಿನ ಸೊಪ್ಪನ್ನು ಸ್ವಲ್ಪ ಹಾಕ್ತೀನಿ. ನಾನು ಇಲ್ಲಿ ಕರಿಬೇವಿನ ಸೊಪ್ಪು ಒಣಗಿಸಿ ಇಟ್ಕೊಂಡಿದ್ದೀನಿ, ಯಾಕಂದರೆ ಯಾವಾಗಲೂ ಸಿಗಲ್ಲ ಅಲ್ವ ಇಲ್ಲಿ, ಅದಕ್ಕೋಸ್ಕರ. ಇದಿಷ್ಟನ್ನು ಹಾಕಿ ಈಗ ಇದಕ್ಕೆ ನಾವು ಸ್ಮ್ಯಾಶ್ ಎಲ್ಲ ಮಾಡಿ ಇಟ್ಕೊಂಡಿದ್ದೀವಲ್ವ, ಅದನ್ನು ಇದಕ್ಕೆ ಹಾಕೋಣ ಈಗ ಒಗ್ಗರಣೆಗೆ. ನೋಡಿ, ಹಾಕ್ಕೊಂಡಿದ್ದೀನಿ. ಆ ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಕೊಂಡು, ಮತ್ತು ಎಷ್ಟು ನಿಮಗೆ ಕನ್ಸಿಸ್ಟೆನ್ಸಿ ಬೇಕು ನೋಡಿ ಹಾಕ್ಕೊಳ್ಳಿ. ಅಂದರೆ ತೀರ ತೆಳುವಾಗಿ ಮಾಡ್ಕೋಬೇಡಿ ಮಾತ್ರ. ಸ್ವಲ್ಪ ಸಾಂಬಾರಾದರೂ ಅಡ್ಡಿಲ್ಲ ನಿಮಗೆ. ಬೇಕಾದ್ರೆ ಬೇಳೆ ಜಾಸ್ತಿ ಹಾಕ್ಕೊಂಡ್ರೆ ನಿಮಗೆ ತುಂಬ ಆಗುತ್ತೆ. ನಾನಿಲ್ಲಿ 100 ಗ್ರಾಮ್ ಅಷ್ಟೇ ಹಾಕಿದ್ದೀನಿ, ಹಾಗಾಗಿ ನಮಗೆ ಸಾಕು ಇದು. ಇಲ್ಲಿ ಸ್ವಲ್ಪ ನೀರು ಹಾಕ್ಕೊತೀನಿ ಆ ಪಾತ್ರೆಗೆ ಹಾಕಿದ್ದು. ಪಾತ್ರೆಯಲ್ಲೆಲ್ಲ ಬೇಳೆ ಇದೆ ಅಲ್ವಾ, ಅದನ್ನೆಲ್ಲ ಮಿಕ್ಸ್ ಮಾಡಿ ಹಾಕ್ತೀನಿ ಆ ನೀರನ್ನೇ. ಇದನ್ನೀಗ ಒಂದು ಸರಿ ಕುದಿಲಿಕ್ಕೆ ಬಿಡೋಣ ಚೆನ್ನಾಗಿ. ಈ ಸಾಂಬಾರಲ್ಲಿ ಮೇಯ್ನಾಗಿ ನಮಗೆ ಬೇಕಾಗಿರುವಂಥದ್ದಂದರೆ ಬೆಳ್ಳುಳ್ಳಿ, ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಇವು 4 ಇದೆ ಅಲ್ವ, ಇದು ಹಾಕಿದ್ರೇ ಇದಕ್ಕೆ ಒಂದು ಒಳ್ಳೆ ಫ್ಲೇವರ್ ಬರೋದು. ಈಗ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ. ಸ್ವಲ್ಪ ಸಪ್ಪೆ ಇದೆ ಇದು, ಆವಾಗ ಸ್ವಲ್ಪ ಹಾಕಿದ್ದೀನಿ, ಮತ್ತು ಈಗ ಸ್ವಲ್ಪ ಹಾಕಿದ್ದೀನಿ ನಾನು ಸಾಲ್ಟು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಎಷ್ಟು ದಪ್ಪ ಬೇಕು ನೋಡಿ ಇದು ಮಾಡ್ಕೊಳ್ಳಿ. ನೋಡಲಿಕ್ಕೆ ತೆಳು ಅನಿಸ್ತಿದೆ, ಆದರೆ ಇದು ಕುದ್ದು ಆಮೇಲೆ ಆಫ್ ಮಾಡಿದ ಮೇಲೆ ಗಟ್ಟಿಯಾಗಿಬಿಡುತ್ತೆ. ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕಂತೂ. ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಆ ಫ್ಲೇವರ್ ಇದೆ ಅಲ್ವಾ, ಅದು ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ, ಸೂಪರಾಗಿರುತ್ತೆ, ಬೇಗನೂ ಆಗುತ್ತೆ. ಮತ್ತು
ಆಫೀಸಿಗೆಲ್ಲ ಹೋಗೋರಿಗೆ ಬೇಕಾದರೆ ಅನ್ನದ ಜೊತೆಗೇ ಮೇಲ್ಗಡೆ ಇಟ್ಕೊಬಿಟ್ರೆ ಒಂದು ಒಗ್ಗರಣೆ ಹಾಕ್ಕೊಂಡ್ರೆ ಮುಗ್ದೇ ಹೋಯ್ತು, ಸಾಂಬಾರು ರೆಡಿ ಆಗಿಬಿಡತ್ತೆ. ಏನು ಅಲ್ಲೇ ನಿಂತ್ಕೊಂಡು ಮಾಡ್ತಾನೆ ಇರಬೇಕಂತ ಏನಿರಲ್ಲ ಅಲ್ವಾ, ಈಸಿಯಾಗಿ ಮಾಡ್ಬೋದು. ನೋಡಿ ಇದು ಆಲ್ರೆಡಿ ಈಗ ಕುದಿ ಬರ್ತಾ ಇದೆ. ನಾನೀಗ ಇದಕ್ಕೇ ಸ್ವಲ್ಪ ತೆಗೆದಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪಿದೆ ಅಲ್ವಾ, ಅದನ್ನ ಇದಕ್ಕೆ ಹಾಕ್ಕೊತೀನಿ ಮೇಲ್ಗಡೆ. ನಾನು ಇದಕ್ಕೆ ಯಾವುದೇ ಕೂಡ ಚಿಲ್ಲಿ ಪೌಡ್ರಾಗಲಿ, ರಸಮ್ ಪೌಡ್ರಾಗಲಿ, ಸಾಂಬಾರು ಪೌಡ್ರಾಗಲಿ ಯಾವುದೂ ಯೂಸ್ ಮಾಡಿಲ್ಲ. ಬರೀ ಹಸಿಮೆಣಸು ಒಂದನ್ನೇ ಖಾರಕ್ಕೆ ಯೂಸ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಆ ಎಲ್ಲೋ ಕಲರ್ ಒಂಥರ ಬೇಳೆ ಸಾರು ಇರುತ್ತಲ್ವ, ಆ ಥರ ಎಲ್ಲೋ ಕಲರ್ ಒಂಥರ ದಪ್ಪವಾಗಿ ಚೆನ್ನಾಗಿರುತ್ತೆ. ಕೆಲವರು ಬೇಳೆ ತೋವೆ ಅಂತಾರಲ್ವ, ಆ ಥರನೇ ಅನಿಸುತ್ತೆ ನೋಡಲಿಕ್ಕೆ. ತುಂಬ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ನಾನು ಹುಣಸೆ ಹುಳಿ ಕೂಡ ಯೂಸ್ ಮಾಡ್ತಾ ಇಲ್ಲ, ಯಾಕಂದರೆ ನಾನು ಆಲ್ರೆಡಿ 3 ಟೊಮೆಟೊ ಹಾಕಿನಿ, ಅದೇ ತುಂಬ ಹುಳಿಯಾಗಿರುತ್ತೆ, ಚೆನ್ನಾಗಿ ಇರುತ್ತೆ. ಮತ್ತು ಹುಳಿ ತುಂಬ ಹಾಕಿಬಿಟ್ರೆ ತುಂಬ ಹುಳಿ ಅನಿಸ್ಬಿಡುತ್ತೆ, ತಿನ್ನಲಿಕ್ಕೆ ಕೂಡ ಇಷ್ಟ ಆಗೋದಿಲ್ಲ, ಚೆನ್ನಾಗಾಗೋದಿಲ್ಲ. ಅದಕ್ಕೋಸ್ಕರ ನೋಡಿ ಇದೀಗ ಆಲ್ರೆಡಿ ಕುದಿ ಬಂದಿದೆ ಅಲ್ವಾ, ಕುದೀತಾ ಇದೆ. ಈ ಮೇಲ್ಗಡೆ ನೋಡಿ ಸ್ವಲ್ಪ ಈ ನೊರೆ ಥರ ಬರುತ್ತಲ್ವ, ಯಾವುದೇ ಬೇಳೆ ಬೇಯಿಸಿದಾಗಲೂ ಕೂಡ ಆ ಥರ ಬರುತ್ತೆ. ಅದನ್ನು ಬೇಕಾದರೆ ನೀವು ಸೌಟಲ್ಲಿ ಲೈಟಾಗಿ ಅದನ್ನು ತಕ್ಕೊಳ್ಬೋದು ಈಸಿಯಾಗಿ. ಸೌಟಲ್ಲಿ ಮೇಲ್ಗಡೆಯಿಂದ ನೋಡಿ ಈ ಥರ ಆಗಿ ತೆಗೆದು ಒಂದು ಬೇರೆ ಇದಕ್ಕೆ ಹಾಕ್ಕೊಂಡ್ಬಿಡಿ ಅದನ್ನು. ತುಂಬ ಇದು ಮಾಡಲಿಕ್ಕೆ ಹೋಗಬೇಡಿ, ಮತ್ತು ಸಾಂಬಾರು ಕೂಡ ಇದಾಗ್ಬಿಡತ್ತೆ. ಮೇಲ್ಗಡೆ ಲೈಟಾಗಿ ಇದನ್ನು ಮಾತ್ರ ತೆಗೆದ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಫ್ಲೇವರ್ ಅಂತೂ ತುಂಬ ಚೆನ್ನಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ. ಮತ್ತು ಅವಾಗವಾಗ ಇದು ಮಾಡ್ತಾಯಿರಿ, ಯಾಕಂದರೆ ಕೆಳಗಡೆ ತಳ ಒತ್ಬೋದು, ಏಳಲಿಕ್ಕೆ ಬರೋದಿಲ್ಲ. ನಾನಿಲ್ಲಿ ಅಲ್ಯೂಮಿನಿಯಂ ಪಾತ್ರೆ ಇಟ್ಕೊಂಡಿದ್ದೀನಿ, ಹಾಗಾಗಿ ಅಷ್ಟೇನು ಇದು ಅನಿಸಲ್ಲ ನನಗೆ. ನೋಡಿ ಇದು ಆಲ್ಮೋಸ್ಟ್ ಈಗ ಆಗಿದೆ, ಸಾಂಬಾರು ರೆಡಿಯಾಗಿದೆ, ಚೆನ್ನಾಗಿ ಕುದಿದೆ. ಗ್ಯಾಸ್ ಕೂಡ ಆಫ್ ಮಾಡಿದೆ ನಾನೀಗ. ನೋಡಿ ಇದನ್ನು ನಾನು ನಿಮಗೆ ರೈಸ್ ಮೇಲೆ ಹಾಕಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಅಲ್ವಾ. ಸಾಂಬಾರಂತೂ ಸೂಪರಾಗಿರುತ್ತೆ, ಒಮ್ಮೆ ಟ್ರೈ ಮಾತ್ರ ಮಾಡಿ ಮನೆಯಲ್ಲಿ. ಈಸಿ ಇದೆ ಅಲ್ವಾ, ಆರಾಮ್ಸೆ ನೀವು ಟ್ರೈ ಮಾಡ್ಬೋದು ಮನೆಯಲ್ಲಿ. ನೋಡಿ ಈಗ ನಾನು ರೈಸ್ ಮೇಲೆ ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ, ಹಾಗೆ ಹೇಗೆ ಬಂದಿದೆ ಅಂತ ಕಾಮೆಂಟ್ಸ್ ಹಾಕಿ, ಹಾಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.